ಡಾಕ್ಟರ್ ರಾಧಾಕೃಷ್ಣ ಮಂಗಳೂರಿನಲ್ಲಿ ಜನಪ್ರಿಯ ಆಯುರ್ವೇದ ವೈದ್ಯ. ಅವನಿಗೆ ಶ್ರೀಮಂತರು, ರಾಜಕಾರಣಿಗಳು, ಉದ್ಯಮಿ ಕುಟುಂಬಗಳು ಕಸ್ಟಮರ್. ಎಲ್ಲರೊಂದಿಗೆ ಶ್ರದ್ಧೆಯಿಂದ ವರ್ತಿಸುವ ಅವನ ಕ್ಲಿನಿಕ್ ಆರೋಗ್ಯವನ ಬಹಳ ಹೆಸರುಪ್ರಿಯವಾಗಿ. ಆದರೆ ಯಾರೂ ಅಂದಿರಲಿಲ್ಲ ಆ ಆರೋಗ್ಯಕರ ಮನೆಯ ಒಳಗೆ ಮೃತ್ಯುವಿನ ನೆಲೆ ಆಗಿತ್ತೆಂಬುದನ್ನು. 2018 ಏಪ್ರಿಲ್ ತಿಂಗಳಲ್ಲಿ ಮಂಗಳೂರಿನ ಪೊಲೀಸ್ ಕಚೇರಿಗೆ ಒಂದು ಫೋನ್ ಕಾಲ್ ಬರುತ್ತದೆ. ನನ್ನ ಮಗಳು ಸುಷ್ಮಾ ಕ್ಲಿನಿಕ್ಗೆ ಹೋಗಿದ್ದಳು. 3 ದಿನದಿಂದ ಕಾಣೆಯಾಗಿದ್ದಾಳೆ. ಪೊಲೀಸರು ತನಿಖೆ ಆರಂಭಿಸುತ್ತಾರೆ. ಸುಷ್ಮಾಳ ಫೋನ್ ಲೊಕೇಶನ್ ನಿಖರವಾಗಿ ಆರೋಗ್ಯವನ ಕ್ಲಿನಿಕ್ ಬಳಿ ಕೊನೆಗೊಂಡುತ್ತದೆ. ಪೊಲೀಸರು ಕ್ಲಿನಿಕ್ ಎಲ್ಲವೂ ನಿತ್ಯದಂತಲೇ ಕಂಡುಬರುತ್ತದೆ. ಆದರೆ ಅವರು ಒಂದು ಬೀಗ ಹಾಕಿದ ಕೋಣೆಯೊಳಗೆ ಹೋಗಿದ್ದಾಗ ಅಂತರ್ಭಾಗದಲ್ಲೊಂದು ಗರ್ಭಪಾತದ ಸೆಟಪ್ ಮತ್ತು ವೈದ್ಯಕೀಯ ಸಾಮಗ್ರಿಗಳೊಂದಿಗೆ ಕೆಮಿಕಲ್ ಡ್ರಮ್ ಕಂಡುಬರುತ್ತದೆ. ಆ ಡ್ರಮ್ ಅನ್ನು ತೆರೆಯುತ್ತಿದ್ದಂತೆ ಅದು ಸುಷ್ಮಾಳ ಶವ. ಡಾಕ್ಟರ್ ರಾಧಾಕೃಷ್ಣ 3.5 ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗೆ ಮಹಿಳೆಯರ ಅಪರಿಚಿತ ಸಮಸ್ಯೆಗಳನ್ನು ಪರಿಹರಿಸುವ ನೆಪದಲ್ಲಿ ಅಕ್ರಮ ಗರ್ಭಪಾತ ಚಟುವಟಿಕೆಗಳಿಗೆ ನಡೆಸುತ್ತಿದ್ದ. ಅದನ್ನು ವಿರೋಧಿಸಿದ ಅಥವಾ ಹಣ ಕೇಳಿದ ಕೆಲ ಮಹಿಳೆಯರನ್ನು ಹುಷಾರಾಗಿ ಔಷಧಿ ಮೂಲಕ ಮರೆತಿದ್ದ. ಆನಂದ ಎಂಬ ಯುವಕ ಈ ಪ್ರಕರಣನಾಗಿದ್ದ. ಅವರು ಮೃತದೇಹಗಳನ್ನು ಲಪಟಾಯಿಸಲು ಕೆಮಿಕಲ್ ಪಿತೂರಿ ಬಳಸುತ್ತಿದ್ದರು. ಇನ್ಸ್ಪೆಕ್ಟರ್ ಮಂಜು ಮತ್ತು ತಂಡ 4 ದಿನಗಳಲ್ಲಿ ಸೀಕ್ರೆಟ್ ಸಿಸಿಟಿವಿ ಹಾಗೂ ಮೊಬೈಲ್ ಡೇಟಾ ಮೂಲಕ ಡಾಕ್ಟರ್ ಅನ್ನು ಬಂಧಿಸಿದರು. ಒಟ್ಟು 6 ಮಹಿಳೆಯರ ಹತ್ಯೆ ಪ್ರಕರಣಗಳು ನಂತರ ಬೆಳಕಿಗೆ ಬಂದವು. ಅಂತಿಮವಾಗಿ ಡಾಕ್ಟರ್ ರಾಧಾಕೃಷ್ಣನಿಗೆ ಜೀವ ಕಾರಾಗೃಹ ಮತ್ತು ಆನಂದನಿಗೆ 10 ವರ್ಷ ಶಿಕ್ಷೆ ವಿಧಿಸಲಾಯಿತು.